ಒಂದು ಹಳ್ಳಿಯಲ್ಲಿ ಮೂಕಜ್ಜಿ ಎಂಬ ವಯಸ್ಸಾದ ಅಜ್ಜಿ ಇದ್ದಳು. ಅವಳು ತುಂಬಾ ಮೌನ ಸ್ವಭಾವದವಳು. ಆದರೆ ಅವಳ ಮನಸ್ಸು ತುಂಬಾ ಆಳವಾದ ಚಿಂತನೆಗಳಿಂದ ತುಂಬಿತ್ತು. ಮೂಕಜ್ಜಿಗೆ ಒಂದು ವಿಚಿತ್ರವಾದ ಶಕ್ತಿಯಿತ್ತ. ಅವಳು ಕನಸುಗಳಲ್ಲಿ ಹಳೆಯ ಕಾಲದ ಘಟನೆಗಳನ್ನು ನೋಡುತ್ತಾಳೆ. ಅವಳು ಕಣ್ಣು ಮುಚ್ಚಿದರೆ ಸಾವಿರಾರು ವರ್ಷಗಳ ಹಿಂದಿನ ಜೀವನ ಅವಳ ಮುಂದೆ ಮೂಡಿ ಬರುತ್ತಿತ್ತು. ಅಜ್ಜಿ, ಎಲ್ಲರೂ ಗುಡಿಗೆ ಹೋಗ್ತಾರೆ, ಆದ್ರೆ ಹೋದ್ರೆ ನಿಜವಾಗ್ಲೂ ಯಾರು ಅಜ್ಜಿ? ಈ ಪದ್ಧತಿಗಳೆಲ್ಲ ಶುರುವಾಗಿದ್ದು ಹೇಗೆ? ಸುಬ್ಬ, ದೇವರು ಅಂದ್ರೆ ಎಲ್ಲೋ ಆಕಾಶದಲ್ಲಿರೋ ಶಕ್ತಿ ಅಲ್ಲ ಕಣೋ, ಮನುಷ್ಯ ಭಾಕಾಶದಲ್ಲಾಗ ಸೃಷ್ಟಿಸಿಕೊಂಡ ನಂಬಿಕೆ ಅದು. ಭಯನ ಅಂದ್ರೆ ನಮಗೆ ಭಯ ಆದಾಗ ಮಾತ್ರ ದೇವರು ನೆನಪಾಗ್ತಾನ? ಹಾಗಲ್ಲ ಮಗನೇ, ಬಹಳ ಮನುಷ್ಯನಿಗೆ ಸಿಡಿಲು ಕಂಡ್ರೆ ಭಯ ಆಗ್ತಿತ್ತು. ಆ ಪ್ರಕೃತಿಯ ಶಕ್ತಿಯನ್ನ ನೋಡಿ ಗುಡುಗು ಸಿಡಿಲನ್ನೇ ದೇವ ಅಂದುಕೊಂಡ. ಆಮೇಲೆ ಅದೇ ಪೂಜೆಳಕ್ಕೆ ಆಗಲ್ವೋ, ಅದನ್ನೇ ದೇವರು ಅಂತ ಕರೆದ್ವಿ. ಮೂಕಜ್ಜಿ ಸ್ವಲ್ಪ ನಗುತ್ತಾ ಹೇಳಿದಳು, ನಾನು ನೋಡಿದ ಕನಸುಗಳಲ್ಲಿ ಜನರು ತಮ್ಮ ಭಯದಿಂದ ದೇವರನ್ನು ಸೃಷ್ಟಿಸಿದರು. ಪ್ರಕೃತಿಯ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಅವನ್ನು ದೇವರಾಗಿ ಭಾವಿಸಿದರು. ಸುಬ್ಬ ಆಶ್ಚರ್ಯಗೊಂಡನು. ಅವನಿಗೆ ಇದು ಹೊಸ ವಿಚಾರ. ನಾವು ಎಲ್ಲವನ್ನೂ ಅಂಧವಾಗಿ ನಂಬಬಾರದು. ನಾವು ಪ್ರಶ್ನಿಸಬೇಕು, ಯೋಚಿಸಬೇಕು, ಸತ್ಯವನ್ನು ಹುಡುಕಬೇಕು. ಹೀಗೆ ಮೂಕಜ್ಜಿ ತನ್ನ ಕನಸುಗಳ ಮೂಲಕ ಮಾನವ ಜೀವನದ ಸತ್ಯವನ್ನು ಹೇಳುತ್ತಿದ್ದಳು. ಅವನ ಕಣ್ಣುಗಳಲ್ಲಿ ಕಂಡ ಆಶ್ಚರ್ಯ, ನನ್ನ ಮಾತುಗಳ ಹಿಂದಿನ ಮೌನವನ್ನು ಅವನು ಅರಿತ. ಕೊನೆಗೂ ನಮ್ಮ ನಡುವೆ ಒಂದು ಸೇತುವೆ ಮೂಡಿತು. ಸುಬ್ಬ, ನೀನು ಅರ್ಥ ಮಾಡಿಕೊಂಡೆ.